ನಮಸ್ಕಾರ ಕರ್ನಾಟಕ, ಹೇಗಿದ್ದಾರೆ ಎಲ್ಲರೂ? ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ವಿಶ್ವ ಪ್ರಸಿದ್ಧಿ ಇರೋಂಥ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಜಸ್ಟ್ ಇಲ್ಲಿಂದ ನಿಮಗೆ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರೋಂಥದ್ದು ರಿವರ್ ಅಟ್ಯಾಚ್ಡ್ ಪ್ರಾಪರ್ಟಿ. ನಿಮಗೆ ಒಂದು 10 ಎಕರೆದಲ್ಲಿ ನಿಮಗೆ ಗದ್ದೆ ಇದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ, ಯಾವ ತರ ಇದೆ ಲೊಕೇಶನ್, ಒಂದು ಎಲ್ಲ ಫೆಸಿಲಿಟಿ ಇರೋಂಥ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡ್ತಾ ಇರ್ಬೋದು ದೇವಸ್ಥಾನ ಹೊರಡೆ ಇದೀವಿ. ಇದೇ ರೋಡ್ ಅಲ್ಲಿ ನೀವು ಜಸ್ಟ್ ಸಿಮೆಂಟ್ ರೋಡ್ ನೋಡ್ತಾ ಇರಲ್ಲ, ಇದೇ ಜಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ರಿವರ್ ಅಟ್ಯಾಚಬಲ್ ಪ್ರಾಪರ್ಟಿ ಇದೆ. ಬನ್ನಿ ತೋರಿಸ್ಕೊಡ್ತೇನೆ ಗೈಸ್. ಈಗ ನೋಡ್ತಾ ಇರ್ಬೋದು ಮೈಲಾರ ದೇವಸ್ಥಾನ ಇದೆ ಸಿಮೆಂಟ್ ರೋಡ್ ಇಂದ ಬಂದಿರೋದು ನೋಡ್ತಾ ಇರ್ಬೋದು. ಮತ್ತೆ ಬಂದ ತಕ್ಷಣ ಜಸ್ಟ್ 1.5 ಕಿಲೋಮೀಟರ್ ಅಂತ ಹೇಳಿದ್ನಲ್ಲ, ನಮ್ಮ ಗಣೇಶನ್ ದೇವಸ್ಥಾನ ಇದೆ. ಗಣೇಶನ್ ದೇವಸ್ಥಾನ ತುರುವತ್ತಿ ರೋಡ್ ಇದೆ, ನೋಡ್ತಾ ಇರ್ಬೋದು ಯಾವ ತರ ಇದೆ. ಇದೇ ಮೇನ್ ಸೆಂಟ್ರಲ್ ರೋಡ್. ಗಣೇಶನ್ ದೇವಸ್ಥಾನ ಪಕ್ಕದ ರೋಡ್ ಅಲ್ಲಿ ನಿಮಗೆ ಜಸ್ಟ್ 500 ಮೀಟರ್ಸ್ ಅಲ್ಲಿ ನಿಮಗೆ ಟೋಟಲ್ 10 ಎಕರೆ ನಿಮಗೆ ಹೊಲ ಇದೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ಮತ್ತೆ ಅದೇ ತರ ನೋಡ್ತಾ ಇರ್ಬೋದು ನಿಮಗೆ ರೋಡ್ ಫೆಸಿಲಿಟಿ ಕೂಡ ಆಗಿದೆ ಗೌರ್ಮೆಂಟ್ ಟೆಂಡರ್ ಇಂದ. ನಿಮಗೆ ಸದ್ಯದಲ್ಲೇ ಒಂದು 2 ಮಂತ್ಸ್ ಆದ ತಕ್ಷಣ ನಿಮಗೆ ರೋಡ್ ಸಿಮೆಂಟ್ ರೋಡ್ ಕೂಡ ಕವರ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ. ಇರ್ಬೋದು ಗಣೇಶನ್ ದೇವಸ್ಥಾನ ಅಂತ ರೂಟ್ ಬಂದಿಲ್ಲ, ಇದೇ ರೂಟ್ ಅಲ್ಲಿ ಇರೋಂಥ ಪ್ರಾಪರ್ಟಿನ ತೋರಿಸ್ಕೊಡ್ತಾ ಇದೀನಿ. ನಿಮಗೆ ಟೋಟಲ್ ಈ ಕಡೆ ನೋಡ್ತಾ ಇರ್ಬೋದು 3 ಎಕರೆ ಗದ್ದೆ ಫರ್ ಸೇಲಿಗಿದೆ. ಅದೇ ತರ ಆಕಾಶ ರೋಡ್ ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ನಿಮಗೆ ಸಿಮೆಂಟ್ ರೋಡ್ ಕೂಡ ಪ್ರೊವೈಡ್ ಆಗಿದೆ. ಜಸ್ಟ್ ಇದ್ರ ಸದ್ಯದಲ್ಲೇ ನಿಮಗೆ ಸಿಮೆಂಟ್ ರೋಡ್ ಪ್ರೊವೈಡ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಕಡೆ ನೋಡ್ತಾ ಇರ್ಬೋದು ನಿಮಗೆ ಟೋಟಲ್ 7 ಎಕರೆ ಫರ್ ಸೇಲಿಗಿದೆ, ಗದ್ದೆ ಆಗಿರುತ್ತೆ. ಅದರಲ್ಲಿ ನಿಮಗೆ 1 ಎಕರೆ ನಿಮಗೆ ಒಂದು ಅಡಿಕೆ ತೋಟನ ಪ್ರೊವೈಡ್ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಅದೇ ತರ ನೋಡ್ತಾ ಇರ್ಬೋದು ನಿಮಗೆ 7 ಎಕರೆ ತೋರಿಸ್ಕೊಡ್ತಾ ಇದ್ದಾನೆ. ಫುಲ್ ರಿವರ್ ಅಟ್ಯಾಚ್ ಪ್ರಾಪರ್ಟಿನ ಒಂದು ಬೆಸ್ಟ್ ಲೊಕೇಶನ್ ಅಲ್ಲಿ ಸಿಗ್ತಾ ಇದೆ. ತುಂಗಭದ್ರಾ ನದಿ ಇದೆ. ನಿಮಗೆ ಮೇಲ್ದಂಡೆ ಯೋಜನೆಯಲ್ಲಿ ನೀವು ಹೊಳೆ ಹರಿತಿರೋದು ನೋಡ್ತಾ ಇರ್ಬೋದು. ಹೊಳೆಯಲ್ಲಿ ನಿಮಗೆ ಅದು ಅಡಿಕೆ ತೋಟ ಕಾಣಿಸ್ತಾ ಇದೆಯಲ್ಲ, ನಿಮಗೆ 1 ಎಕರೆ ಅಡಿಕೆ ತೋಟ ಇದೆ. ಮತ್ತೆ ಟೋಟಲ್ ಇರೋಂಥದ್ದು ನಿಮಗೆ 10 ಎಕರೆದಲ್ಲಿ ನಿಮಗೆ 1 ಎಕರೆ ಅಡಿಕೆ ತೋಟ ಮತ್ತೆ ನಿಮ್ ಗದ್ದೆ ಇದೆ ಅಂತ ತಿಳಿಸ್ಕೊಡ್ತಾ ಇದೀನಿ. 3 ಎಕರೆದಲ್ಲಿ ನಿಮಗೆ ರೆಡ್ ಸಾಯಿಲ್ ಬರುತ್ತೆ, ಮಿಕ್ಕಿದಲ್ಲಿ ನಿಮಗೆ ಬ್ಲಾಕ್ ಸಾಯಿಲ್ ಅಲ್ಲಿ ಗದ್ದೆನ ಪ್ರೊವೈಡ್ ಮಾಡಿದಾರೆ ಅಂತ ತಿಳಿಸ್ಕೊಡ್ತಾ ಇದೀನಿ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ನಿಮಗೆ ಲೊಕೇಶನ್ ತೋರಿಸ್ಕೊಡ್ತಾ ಇದೀನಿ. ಮತ್ತೆ ಅದೇ ತರ ಸ್ವಲ್ಪ ಮುಂದ್ಗಡೆ ಬನ್ನಿ. ನೋಡ್ತಾ ಇರ್ಬೋದು ನಿಮಗೆ ನೀರಿಂದ ಇದು ಬೋರಿಂಗ್ ಕನೆಕ್ಷನ್ಸ್ ಎಲ್ಲ ನಿಮಗೆ ಲೈಸೆನ್ಸ್ ಕೂಡ ತಗೊಂಡಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಪೈಪ್ ಲೈನ್ ಲೈಸೆನ್ಸ್ ಕೂಡ ತಗೊಂಡಿದ್ದಾರೆ. ನೀರಿಂದಂತೂ 24 ಅವರ್ಸ್ ಫೆಸಿಲಿಟಿ. ಯಾಕಂದ್ರೆ ನಿಮಗೆ ಗೊತ್ತಾಗಿರುತ್ತೆ ನೀರಿನ ನೋಡ್ರಿ ಫೆಸಿಲಿಟಿ ಎಷ್ಟಿದೆ. 24 ಗಂಟೆ ನೀರು ಫೆಸಿಲಿಟಿ ಇರುತ್ತೆ ಗೈಸ್. ಈಗ ನೋಡ್ತಾ ಇರ್ಬೋದು ರೋಡ್ ಎಲ್ಲ ಯಾವ ತರ ಇದೆ ಅಂತ. ಆರಾಮಾಗಿ ನೀವು ಗದ್ದೆದಲ್ಲಿ ಕಾರ್ ಕೂಡ ತಗೊಂಡ್ಬರ್ಬೋದು. ರೋಡ್ ಫೆಸಿಲಿಟಿ ನೀವು ಗದ್ದೆದವರು ಆರಾಮಾಗಿ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಮುಂದ್ಗಡೆಯಿಂದ ಆರಾಮ್ ನೀವು ತೋಟದಂಕ ಫುಲ್ ಎಂಡಿಂಗ್ ತಕ್ಕನು ಕೂಡ ನೀವು ಕಾರ್ ತಗೊಂಡ್ಬಹುದು. ಬನ್ನಿ, ಮುಂದ್ಗಡೆಯಿಂದ ನಿಮಗೆ ಇನ್ನ ಇನ್ಫಾರ್ಮೇಶನ್ ಕೊಡ್ತೇನೆ. ಅದೇ ಯಾಕಂದ್ರೆ ಈ ತರ ಪ್ರಾಪರ್ಟಿ ನಿಮಗೆ ಎಲ್ಲೂ ಸಿಗಲ್ಲ. ನಿಮಗೆ 1 ಎಕರ್ ಬಂದ್ಬಿಟ್ಟು ನಿಮಗೆ 22 lakhs ಹೇಳ್ತಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಂದು ಗುಡ್ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಸಿಗ್ತಾ ಇದೆ ಅಂತ ತಿಳಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್. ಇದ್ರ ಎಕ್ಸಾಕ್ಟ್ ಲೊಕೇಶನ್ ನೋಡಿದ್ರಲ್ಲ, ಮೇನ್ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಕುರುವತ್ತಿ ಮೈಲಾರ ಸೆಂಟ್ರಲ್ ಪ್ಲೇಸ್, ಒಂದು ಟೂರಿಸ್ಟ್ ಪ್ಲೇಸ್ ಅನ್ಕೊಬಹುದು. ಗೊತ್ತಿರಬಹುದು ನಿಮಗೆ ಮೈಲಾರ ದೇವಸ್ಥಾನದ ಬಗ್ಗೆ. ಆ ಪ್ರಾಪರ್ಟಿ ಸದ್ಯ ಮಧ್ಯದಲ್ಲಿ ಇರೋಂತ ನಿಮಗೆ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇರೋಂತ ಕುರುವತ್ತಿ ಮೈಲಾರ ಪ್ರದೇಶದಲ್ಲಿ ಟೋಟಲ್ 10 ಎಕರೆ ನಿಮಗೆ ಫರ್ ಸೇಲಿಗಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್. ಪರ್ ಎಕರ್ 22 lakhs ನೆಗೋಷಿಯಬಲ್. ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾ ಇದಾರೆ. ಯಾರನ್ನ ಇಂಟ್ರೆಸ್ಟ್ ಇದ್ರೋ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ, ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ.